ಹೇಳಿ ಸರ್ 9 ಮಾಡಲ್ 800 ಸರ್ ಬರೀ 1,20,000 ಸರ್ 2003 800 AC ಬರೀ 80,000 ಬರೀ 80,000 ಸರ್ ಮುಂದೆ ಬನ್ನಿ ಸರ್ ಇನ್ನ ಹೆಚ್ಚು ಕಮ್ಮಿ ಸರ್ ಹೇಳಿ ಸರ್ 14 ಸಿಂಗಲ್ ಓನರ್ ಟಾಟಾ ನೋಟಿಸ್ ಬರೀ 1,55,000 ಏನ್ ಹೇಳ್ತೀರಾ 1,55,000 ಮುಂದೆ ಬನ್ನಿ ಇನ್ನೊಂದು 5,000 ಹೆಚ್ಚು ಕಮ್ಮಿ ಓಕೆ ಸರ್ 2005 ಆನೆ ಸರ್ ಬರೀ 1,55,000 ಕೊಡ್ತೀನಿ 1,55,000 ಆಗಿರೋ ಶಿಫ್ಟ್ ಸರ್ ಬರೀ 1,75,000 ಕೊಡ್ತೀನಿ 1,75,000 ಕೊಡ್ತೀನಿ ಸರ್ ತುಂಬಾ ಡಿಮಾಂಡೆಡ್ ವೆಹಿಕಲ್ ಸರ್ ಪೋಲೋ ಸರ್ ಬರೀ 2,85,000 ಕೊಡೋಣ 2,85,000 ಸರ್ ಫಾರ್ ಡಿಕೋಸ್ಪಟ್ ಸರ್ ಸಿಲ್ವರ್ ಬೇಕಾ ವೈಟ್ ಬೇಕಾ ನಿಮ್ಗೆ ಸರ್ ಪ್ರೈಸ್ ಸರ್ ಇದು 5,40,000 ಕೊಡೋಣ ಇದು 4,85,000 ಕೊಡೋಣ ಸರ್ 21 ಸಿಂಗಲ್ ಓನರ್ 8,25,000 XUV W8 ಸರ್ ಬರೀ 5,80,000 ಕೊಡೋಣ 5,80,000 ಸರ್ ಹೇಳಿ ಸರ್ ಗೆಟ್ಸ್ 2008 ಮಾಡಲ್ ಸರ್ ಬರೀ 1,15,000 15,000 ಸರ್ ಪೋಲೋ ಹೈಲೈನ್ 13 ಮಾಡಲ್ ಬರೀ 3,20,000 ಕೊಡೋಣ 3,20,000 13 ಮಾಡಲ್ ಸರ್ ಕ್ರೋಲಾ ಅಲ್ಟಿಸ್ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 3,25,000 ಕೊಡೋಣ 3,25,000 ಕೊಡೋಣ ಸರ್ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಹಾಗೇನೆ ಇವತ್ತು ತುಂಬಾನೇ ಸ್ಟಾಕ್ ಇದೆ. ಎವ್ರಿ ಟೈಮ್ಗಿಂತ ಈ ಸರಿ ತುಂಬಾನೇ ಸ್ಟಾಕ್ ಇದೆ. ನಾನು ಬಂದ ತಕ್ಷಣ ಆಶ್ಚರ್ಯ ಇದೆ. ಎಲ್ಲ ತರ ಮಾಡೆಲ್ ಗಾಡಿಗಳು ಜಾಸ್ತಿ ತರಿಸಿದ್ದಾರೆ, ಆಮೇಲೆ ಸ್ಟಾಕು ಜಾಸ್ತಿ ಇದೆ ಅನ್ಬೋದು. ಹಾಗೆ ಸರ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ ಸರ್ ನೀವು? ಹಾ ಚೆನ್ನಾಗಿದ್ದೀನಿ ಸರ್. ಲೊಕೇಶನ್ ಸರ್ ಎಕ್ಸಾಕ್ಟ್ ಆಗಿ? ಸರ್ ನಮ್ಮ ಲೊಕೇಶನ್ ಈಗ ಎಲ್ಲರಿಗೂ ಗೊತ್ತು, ಕರ್ನಾಟಕ ಕಾರ್ಸನ್ ಅಂತ ಗೂಗಲ್ ಅಲ್ಲಿ ಹೊಡೆದ್ರೆ ನಿಮ್ಗೆ ಲೊಕೇಶನ್ ಅಪ್ಡೇಟ್ ಇದೆ. ನಮ್ಮ ಲೊಕೇಶನ್ ಎಕ್ಸಾಕ್ಟ್ ಬಂದ್ಬಿಟ್ಟು ಬರೋದು ನಿಮ್ಗೆ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಇಂದ ಬಂದ್ರೆ ನೀವು ನಿಮ್ಗೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಮೇಲೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್ ಕಾಣುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ನಮ್ ಶೋರೂಮ್ ಇರೋದು, ಕರ್ನಾಟಕ ಕಾರ್ಸನ್ ಅಂತ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀನಿ. ಸರ್ ಏನ್ ಸರ್ ಈ ಸರಿ ಆಶ್ಚರ್ಯ ಆಗತ್ತರ ಸ್ಟಾಕ್ ಎಲ್ಲ ತರಿಸ್ಬಿಟ್ಟಿದ್ದೀರಾ? ಹೌದು ಸರ್, ಈ ಸತಿ ನಿಮ್ಗೆ ತುಂಬಾ ಸ್ಟಾಕ್ ಇದೆ. ನಿಮ್ಗೆ ನಮ್ಮ ಹತ್ರ ಈಗ 80,000 ಹಿಡಿದು ನಿಮ್ಗೆ 20 ಲಕ್ಷ ತನಕ ನಮ್ಮ ಹತ್ರ 80,000 ಹಿಡಿದು ನಿಮ್ಗೆ 20 ಲಕ್ಷ ತನಕ ವೆಹಿಕಲ್ ಅವೈಲೇಬಲ್ ಇದೆ. ಲೋನ್ ಬಗ್ಗೆ ಸರ್, ಲೋನ್ ನಿಮ್ಗೆ ಪೂರ್ತಿ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. 2012 ಮಾಡಲ್ ಮೇಲೆ ತಗೊಂಡ್ರೆ ಖಂಡಿತ ಪೂರ್ತಿ ಕರ್ನಾಟಕ ಒಂದು 70 to 80% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರ್ಬೇಕು. ಓಕೆ ಓಕೆ ಸರ್, ಆಲ್ಮೋಸ್ಟ್ ಒಂದು ಎಷ್ಟಿದೆ ಸರ್? ಒಂದು 50 ವೆಹಿಕಲ್ಸ್ ಇದೆ ಅಲ್ವಾ? 60 to 70 ವೆಹಿಕಲ್ಸ್ ಇಷ್ಟ ಆಗಿದೆ ಸರ್. ಈಗ ಜಾಸ್ತಿನೇ ಇದೆ ಅನ್ಬೋದು ವೆಹಿಕಲ್ಸ್. ಅದು ಬಜೆಟ್ ತುಂಬಾ ಮಾಡೆಲ್ ವೆಹಿಕಲ್ ಇದೆ, ಈಗ ಮಾಡೆಲ್ ಇದೆ, ಬಜೆಟ್ ಫ್ರೆಂಡ್ಲಿ ಇದೆ, ಆಮೇಲೆ ತುಂಬಾ ಲೋ ಪ್ರೈಸ್ ಅಲ್ಲೂ ನಿಮಗೆ ಕಾರ್ಗಳೆಲ್ಲ ಇದೆ ಅನ್ಬೋದು. ಸರಿ ಸರ್, ವಿಡಿಯೋ ಶುರು ಮಾಡೋಣ. ಹೌದು ಸರ್, ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಈ ಸರಿ ಮಾತ್ರ ಈ ಶೋರೂಮ್ ಅಲ್ಲಿ ಸ್ಟಾಕ್ ಮಾತ್ರ ತುಂಬಾನೇ ಇದೆ ಅನ್ಬೋದು. ಹಾಗೇನೆ ಎಲ್ಲ ಮಾಡೆಲ್ ವೆಹಿಕಲ್ಸ್ ಆಗಿರ್ಬೋದು, ಲೋ ಬಜೆಟ್ ಎರಡೂ ಇದೆ. ಸೊ ಎರಡು ತರ ಕಾರ್ಗಳು ನೋಡೋರಿದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಕರ್ನಾಟಕ ಕಾರ್ ಜೋನ್ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಇರ್ಟಿಗಾ ಸರ್, ಬಹಳ ಡಿಮಾಂಡೆಡ್ ಇರುತ್ತೆ. ಗುಲ್ಬರ್ಗ, ರಾಯಚೂರು ನಿಮ್ಗೆ ದಾಡೋದ್ ತುಂಬಾ ಡಿಮಾಂಡ್ ಇರುತ್ತೆ. ಇರ್ಟಿಗಾ ಬೇಕಂತ, ಅದು ಕೂಡ ಡೀಸೆಲ್ ವೇರಿಯಂಟ್, ವಿಡಿಐ ವೇರಿಯಂಟ್, ಅದು ಕೂಡ ವೈಟ್ ಕಲರ್ ತುಂಬಾ ಸಖತ್ತಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹೊಸ ಸೀಟ್ ಕವರ್ಸ್ ಇದೆ, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. 4 ಹೊಸ ಟೈರ್ ಇದೆ, ಗಾಡಿ ತುಂಬಾ ಮೇಂಟೈನ್ ಆಗಿದೆ ಸರ್. ಅದು ಕೂಡ ವೈಟ್ ಕಲರ್ ತುಂಬಾ ಸಖತ್ತಾಗಿದೆ ವೆಹಿಕಲ್. ಸರ್ ಪ್ರೈಸ್ ಸರ್ 2012 ಸೆಕೆಂಡ್ ಓನರ್ ಬರೀ 5,20,000 ಕೊಡೋಣ. ಮುಂದೆ ಬನ್ನಿ 5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡೋಣ. 5 ಲಕ್ಷ ರೌಂಡ್ ಫಿಗರ್? ಹೌದು ಸರ್. ಲೋನು ಸರ್ ಖಂಡಿತ 70% ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಈಕೋಸ್ಪೋರ್ಟ್ ಸರ್, ಸಿಲ್ವರ್ ಬೇಕಾ ವೈಟ್ ಬೇಕಾ ನಿಮ್ಗೆ? 2015 ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಏರ್ ಬ್ಯಾಗ್, ABS ಮ್ಯಾಗ್ಯುಲ್ ಇರೋ ವೆಹಿಕಲ್. 2015 ಸಿಂಗಲ್ ಓನರ್ ಸರ್, ಬರೀ 5,45,000 ಕೊಡೋಣ. ಎಷ್ಟು ಸರ್ ಇದು? 5,45,000 ಮುಂದೆ ಬನ್ನಿ 5,30,000 ಕೊಡೋಣ. 2 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಹಾಗೆ ವೈಟ್ ಹೋಗ್ತೀವಿ ಅಂದ್ರೆ ಸರ್, ವೈಟ್ ಹೋಗುದಂದ್ರೆ ನಿಮ್ಗೆ ಇದು 2014 ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. 4,85,000 ಕೊಡೋಣ. ಎಷ್ಟು ಸರ್ ಇದು? 4,85,000. ಓಕೆ ಓಕೆ, ಇದ್ರಲ್ಲಿ ಕಡಿಮೆ ಆಗುತ್ತಲ್ವಾ? ಹೌದು ಸರ್, ಖಂಡಿತ. ಸರ್ ಇದ್ರ ಫೀಚರ್ಸ್ ಅಂದ್ರೆ? ಸರ್ ಇದು ಫೀಚರ್ಸ್ ಅಂದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಇನ್ನೊಂದ್ಸರಿ 4 ಲಕ್ಷದ ಸರ್ 4,85,000 ಕೊಡೋಣ. 2.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಇರೋದು i20 ಸರ್. i20 ಮ್ಯಾಗ್ನಾ ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ. 2010 ಸಿಂಗಲ್ ಓನರ್. ಇದು ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರಿಕಾರ್ಡ್ ಓಡಿರೋದು. ನೋಡಿ ಹೊಸ ಸೀಟ್ ಕರ್ಸ್ ಎಲ್ಲ ಹಾಕ್ಸಿದೀನಿ. ಗಾಡಿ ತುಂಬಾ ಚೆನ್ನಾಗಿದೆ, ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಇರೋದು ಬ್ರೀಜಾ VXi ಆಪ್ಷನಲ್ ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ನಿಮ್ಗೆ ಕಂಪ್ನಿ ಫಿಟೆಡ್ ಅಲೆ ವೀಲ್ಸ್, ಮ್ಯಾಗ್ವಿಲ್, ABS, ಏರ್ ಬ್ಯಾಗ್ ಮತ್ತೆ ಆಟೋಮೆಟಿಕ್ ವಾರಿಯಮ್ಸ್, ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 8,30,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 8,10,000 ಮಾಡ್ಕೊಡೋಣ. 8,10,000? ಹೌದು ಸರ್. ಸರ್ 3 ಲಕ್ಷ
ಸರ್ 3 ಲಕ್ಷ ತಗೊಂಡ್ ಬನ್ನಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಸ್ಕಾರ್ಪಿಯೋ ಸರ್ ಆನೆ ವೆಹಿಕಲ್ 2005 ಮಾಡಲ್ 1.5 ತಿಂಗಳ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ, ನಿಮ್ಗೆ 4 ಹೊಸ ಟೈರ್ ಇದೆ, ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, SLX ವೇರಿಯಂಟ್ ಇದು, ಡೀಸೆಲ್ ವೇರಿಯಂಟ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,55,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ ಒಂದ್ 10,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. i10 ಸರ್ ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರಿಕಾರ್ಡ್ ಓಡಿರೋದು 2 ಕೀ ಮ್ಯಾನ್ಯುಯಲ್ ಬುಕ್ ಮತ್ತೆ i10 ಸ್ಪೋರ್ಟ್ಸ್ ಸರ್, 88,000 ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ, ಬರೇ ಥರ್ಡ್ ಓನರ್ ಆಗಿದೆ ಸರ್. ಬರೀ 2,35,000 ಕೊಡ್ತೀನಿ, ಶೋರೂಮ್ ವಿಸಿಟ್ ಮಾಡಿ ಇನ್ನೊಂದ್ 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 2,35,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ 2,30,000 ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಹುಂಡೈ ಗೆಟ್ಸ್ 2008 ಮಾಡಲ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ. ಇದು ಹೌದು ಸರ್, ಆಫ್ಟರ್ ಮ್ಯಾಟ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 1,15,000 ಕೊಡೋಣ. 1,15,000 ಟೂ ವೀಲರ್ ಬಜೆಟ್ ಅಲ್ಲಿ ಕೊಡೋಣ ಸರ್. ಹೇಳಿ ಸರ್, ಶಿಫ್ಟ್ 2008 ಸಿಂಗಲ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್, ಬರೀ 2,60,000 ಕೊಡೋಣ. ಬರೀ 2,60,000 ಸರ್. ಇದರ ಫೀಚರ್ಸ್ ಅಂದ್ರೆ ಸರ್, ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ ಪರ್ ವಿಂಡೋ, ಡೀಸೆಲ್ ವೇರಿಯಂಟ್, VDI ವರ್ಷನ್. ಇನ್ನು ಸರ್ ಪ್ರೈಸ್ ಇರೋದು ಸರ್ 2,60,000 ಕೊಡೋಣ ಸರ್. ಸರ್ ಹಾಗೆ ನೆಕ್ಸ್ಟ್ ಇರೋದು ಟೊಯಾಟೋ ETS. ಟೊಯಾಟೋ ಬಿಲ್ ಕ್ವಾಲಿಟಿ, ಇಂಜಿನ್ ಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಗೊತ್ತು, 10 ಲಕ್ಷ ಹೊಡ್ಸಿದ್ರು ಏನು ಆಗಲ್ಲ. ಟೊಯಾಟೋ ವೆಹಿಕಲ್ 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಕಂಪ್ನಿ ರಿಕಾರ್ಡ್ ಓಡಿರೋದು. ನಿಮ್ಗೆ ಹೊಸ ಸೀಟ್ ಕವರ್ಸ್ ಮತ್ತೆ ನಿಮ್ಗೆ ಮ್ಯಾಗ್ ವೀಲ್, ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್, ABS ಎಲ್ಲ ಬರೋ ವೆಹಿಕಲ್ ಸರ್. ಫುಲ್ಲಿ ಫೀಚರ್ ವೆಹಿಕಲ್. ಪ್ರೈಸಿಂಗ್ ಬಂದ್ಬಿಟ್ಟು 3,35,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ 3,30,000 ಕ್ಲೋಸ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಹುಂಡೈ i10. ಇದು 2009 ಮಾಡಲ್, ಇದು ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇದನ್ನ ತುಂಬಾ ಚೆನ್ನಾಗಿದೆ, ಇದನ್ನು ನಿಮ್ಗೆ ಶೋರೂಮ್ ರಿಕಾರ್ಡ್ ಓಡಿರೋದು ವೆಹಿಕಲ್. ಇದನ್ನು ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ ಪವರ್ ವಿಂಡೋ, ಸ್ಪೋರ್ಟ್ಸ್ ವೇರಿಯಂಟ್, ಇದು i10 ಸ್ಪೋರ್ಟ್ಸ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ 2,20,000 ಕ್ಲೋಸ್ ಮಾಡೋಣ. 2,20,000 ಹೌದು ಸರ್, 2,20,000 ಕ್ಲೋಸ್ ಮಾಡೋಣ ಸರ್. ಮಾಡಿಫೈ ಆಗಿರೋ ಶಿಫ್ಟ್ ಸರ್, ಬರೀ 1,70,000 ಕೊಡ್ತೀನಿ. ಡೀಟೇಲ್ಸ್ ಹೇಳ್ತೀನಿ ತಿಳ್ಸ್ಕೊಳ್ಳಿ. 2006 ಮಾಡಲ್, VXI ವೇರಿಯಂಟ್, ಆಂಪ್ ಪೂಫರ್ ಮತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲೇ ವೀಲ್ಸ್, ಸ್ಪೈಲರ್ ಎಲ್ಲ ಅದೇ, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ ಅಂತೆ, ಶೋರೂಮ್ ಗೆ ವಿಸಿಟ್ ಮಾಡಿ ಇನ್ನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನು ಕಡಿಮೆ ಆಗುತ್ತೆ ಸರ್ ಇದು? ಹೌದು ಸರ್, ಖಂಡಿತ ಸರ್. ಬರೇ 50-60,000 ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದೀನಿ ಸರ್ ಇದಕ್ಕೆ. ಇನ್ನು ಸರ್ ಪ್ರೈಸ್ ಸರ್ 1,75,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಹೇಳಿ ನೆಕ್ಸ್ಟ್ ಸರ್. 800 ಸರ್, 800 ಇದೆ, 800 AC ಇದೆ. 2009 ಮಾಡಲ್, ಇದು 2003 ಮಾಡಲ್ ಸರ್. ಫಸ್ಟ್ ಡೀಟೇಲ್ಸ್ ಸರ್, ಇದು 2009 ಥರ್ಡ್ ಓನರ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, 4 ನಿಮ್ಗೆ ಹೊಸ ಟೈರ್ ಎಲ್ಲ ಇದೆ, ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಪ್ರೈಸ್ ಇದ್ರು ಸರ್, ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,25,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ ಒಂದು 5,000 ಹೆಚ್ಚು ಕಮ್ಮಿ ಕೊಡೋಣ ಸರ್. ಇದು 2003 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 65,000 ಕೊಡೋಣ. ಬರೀ 65,000? ಹೌದು ಸರ್, ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ. 65,000? ಹೌದು ಸರ್, ಶೋರೂಮ್ ವಿಸಿಟ್ ಮಾಡಿ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಕಡಿಮೆ ಆಗುತ್ತೆ? ಹೌದು ಸರ್. ಟಾಟಾ ನ್ಯಾನೋ ಟ್ವಿಸ್ಟ್ ಸರ್, ಇದು ಟಾಟಾ ನ್ಯಾನೋ ಟ್ವಿಸ್ಟ್ 2014 ಮಾಡಲ್, ಸಿಂಗಲ್ ಓನರ್, AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ, ಬರೀ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಸರ್, ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,55,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಮುಂದೆ ಬನ್ನಿ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೆಕ್ಸ್ಟ್ ಇರೋದು ನಿಮ್ಗೆ ಶಿಫ್ಟ್ ವೈಟ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಮಳೆಗಾಲದಲ್ಲಿ ಗಾಡಿ ಗಲೀಜಾಗಿದೆ, ಡೆಲಿವರಿ ಟೈಮ್ ಅಲ್ಲಿ ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ. ಡೀಟೇಲ್ಸ್ ಹೇಳ್ತೀನಿ ತಿಳ್ಸ್ಕೊಳ್ಳಿ. 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ZD ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ ನಿಮ್ಗೆ ಇದರಲ್ಲಿ ಫೀಚರ್ಸ್ ಅಂದ್ಬಿಟ್ಟು ಏರ್ ಬ್ಯಾಗ್, ABS ಪವರ್ ಶೇರಿಂಗ್ ಮತ್ತೆ ಕಂಪ್ನಿ ಫಿಟೆಡ್ ಅಲೆ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಗಾಡಿ ತುಂಬಾ ಚೆನ್ನಾಗಿದೆ, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ, ಡೆಲಿವರಿ ಟೈಮ್ ಅಲ್ಲಿ ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಸರ್, ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇರೋದು 3,95,000 ಕೋಟಿಂಗ್ ಮಾಡ್ತಾ ಇರೋದು, ಶೋರೂಮ್ ವಿಸಿಟ್ ಮಾಡಿ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ತುಂಬಾ ಡಿಮಾಂಡ್ ಇರೋದು ಈಗ ಬಜಾರಲ್ಲಿ ಪೋಲೋ ಗಾಡಿ, ತುಂಬಾ ಡಿಮಾಂಡ್. ಶೋಕಿ ಹುಡುಗರು ಜಾಸ್ತಿ ಲೈಕ್ ಮಾಡೋದು ಪೋಲೋ. ವೈಟ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಇದು 2010 ವಿತ್ 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ. ಟ್ರೆಡ್ ಲೈನ್ ವೇರಿಯಂಟ್ ಆಗಿರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ವಿತ್ 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್. 2010 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್.
ಓಕೆ ಓಕೆ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ವಿಸಿಟ್ ಮಾಡಿ 2,80,000 ಮಾಡ್ಕೊಡೋಣ 2,80,000 ಹೌದು ಸರ್ ಶೋರೂಮ್ ವಿಸಿಟ್ ಮಾಡಿ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಶಿಫ್ಟೆಡ್ ಡಿಸೈರ್ ಸರ್ ZA ಇದನ್ನು ಫುಲ್ಲಿ ಟಾಪ್ ಎಂಡ್ ಇದು 2011 ಮಾಡಲ್ ಆಗಿದೆ ಸೆಕೆಂಡ್ ಓನರ್ಶಿಪ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ ಆಗಿದೆ ಇದು ಶೋರೂಮ್ ರಿಕಾರ್ಡ್ ಹೊಡಿರೋದು ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಮಾಡಲ್ ಓನರ್ ಸರ್ ಇದು ಸರ್ 2011 ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಫೀಚರ್ಸ್ ಅಂದ್ರೆ ಏನು ಬರುತ್ತೆ ಇದರಲ್ಲಿ ಸರ್ ಫೀಚರ್ಸ್ ಅನ್ಬಿಟ್ಟು ನಿಮ್ಗೆ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಮತ್ತೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಎಲ್ಲಾ ಬರುತ್ತೆ ಸರ್ ಓಕೆ ಸರ್ ಇದ್ರ ಪ್ರೈಸ್ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇರೋದು 3,95,000 ಕೋಟಿಂಗ್ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ 3,80,000 ಸರ್ 3,95,000 ಕೋಟಿಂಗ್ ಇರೋದು 3,85,000 ಮಾಡ್ಕೊಡೋಣ ಸರ್ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ ಇದನ್ನು ತುಂಬಾ ಡಿಮಾಂಡ್ ಇರುತ್ತೆ ಇದು 11 ಮಾಡಲ್ ಆಗಿದೆ ಥರ್ಡ್ ಓನರ್ಶಿಪ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ VMT ಫುಲ್ಲಿ ಟಾಪ್ ಎಂಡ್ ಸರ್ ಏರ್ ಬ್ಯಾಗ್ ABS ಮತ್ತೆ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದನ್ನು ಓಕೆ ಓಕೆ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,90,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ವಿಸಿಟ್ ಮಾಡಿ 2,85,000 ಕ್ಲೋಸ್ ಮಾಡ್ಕೊಡೋಣ 2,85,000 ಸರ್ ಇದು ಬೇಡ ಅಂದ್ರೆ ಇನ್ನೊಂದು ವೈಟ್ ಕಲರ್ ಅದೇ ಅದು FC ಗೆ ಹೋಗಿದೆ ಕಾಲ್ ಮಾಡಿ ಫೋಟೋಸ್ ಕಳ್ಸಿನಿ ಓಕೆ ಓಕೆ ಸಿಟಿಲಿ ಇದು ಬೇಡ ಅಂದ್ರೆ ಇನ್ನು ವೈಟ್ ಕಲರ್ ಇದೆ ಅವೈಲೇಬಲ್ ಇದೆ ಓಕೆ ಓಕೆ ಸರ್ ನೆಕ್ಸ್ಟ್ ಇರೋದು ಕ್ರೋಲಾ ಅಲ್ಟೀಸ್ ತುಂಬಾ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಆ ಕಾಲಲ್ಲಿ ತುಂಬಾ ಲಕ್ಸುರಿ ವೆಹಿಕಲ್ ಈಗನು ತುಂಬಾ ಲಕ್ಸುರಿಯೇ ಇದೆ ಇದು 2011 ಮಾಡಲ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಏರ್ ಬ್ಯಾಗ್ ABS ಮತ್ತೆ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಕ್ರೂಸ್ ಕಂಟ್ರೋಲ್ ಮತ್ತೆ ಕಂಪ್ನಿ ಇನ್ಬಿಲ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಟೋಮೆಟಿಕ್ AC ಎಲ್ಲ ಬರುತ್ತೆ ಸರ್ ಇದರಲ್ಲಿ ಓಕೆ ಆಟೋಮೆಟಿಕ್ AC ಹೌದು ಸರ್ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,30,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸೊ ಕಡಿಮೆ ಆಗುತ್ತೆ ಹೌದು ಸರ್ ಸರ್ ನೆಕ್ಸ್ಟ್ ಇರೋದು ಇನ್ವನ್ ಪೋಲೋ ಇದು ಡೀಸೆಲ್ ವೇರಿಯಂಟ್ ಅದು ಪೆಟ್ರೋಲ್ ವೇರಿಯಂಟ್ ವೈಟ್ ಕಲರ್ ಇದು 2013 ಗಾಡಿ ಸೆಕೆಂಡ್ ಓನರ್ಶಿಪ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಮತ್ತೆ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಪೋಲೋ ಹೈಲೈಟ್ ಸರ್ ಇದರಲ್ಲಿ ಏರ್ ಬ್ಯಾಗ್ ABS ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,30,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ 3,20,000 ಕ್ಲೋಸ್ ಮಾಡ್ಕೊಡೋಣ ಇದು ನೆಕ್ಸ್ಟ್ ಸರ್ ಹೇಳಿ ಸರ್ ನೆಕ್ಸ್ಟ್ ಇರೋದು ಸ್ಕಾಡಾ ಫ್ಯಾಬಿಯಾ 2012 ಸಿಂಗಲ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಫುಲ್ಲಿ ಟಾಪ್ ಎಂಡ್ ಫ್ಯಾಬಿಯಾ ಅಲಿಗೆನ್ಸ್ ಇದು ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ABS ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕ್ರೂಸ್ ಕಂಟ್ರೋಲ್ ಆಟೋಮೆಟಿಕ್ QRMs ಎಲ್ಲ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ 2,30,000 ಕ್ಲೋಸ್ ಮಾಡ್ಕೊಡೋಣ 2,30,000 ಕ್ಲೋಸ್ ಮಾಡ್ಕೊಡೋಣ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಹಾಂಡಾ ಸಿಟಿ ಗಾಡಿ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಬರೀ 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಏನ್ ಹೇಳ್ತೀರಾ 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ನಿಮ್ಗೆ ಕಾರ್ ಸರ್ ಪ್ರೈಸ್ ಇದ್ರದ್ದು ಸರ್ ಗಾಡಿ ತುಂಬಾ ಚೆನ್ನಾಗಿದೆ 1,30,000 ಕೊಡ್ತೀನಿ ಸರ್ ಇದು 1,30,000 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋ ಸರ್ ಇನ್ನೊಂದು ಸರ್ ಮಾಡಲ್ ಓನರ್ ಪ್ರೈಸ್ ಸರ್ 2006 ಸೆಕೆಂಡ್ ಓನರ್ ಸರ್ 1,30,000 ಕೊಡೋಣ 1,30,000 ಹೌದು ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಫಾರ್ಡ್ ಐಕಾನ್ 22 ಮೈಲೇಜ್ ಬರೋ ವೆಹಿಕಲ್ 2009 ಮಾಡಲ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ನಿಂತಿ ಗಲೀಜಾಗಿರೋದು ವಾಶ್ ಟೀಮ್ ಅಲ್ಲಿ ಡೆಲಿವರಿ ಟೀಮ್ ಅಲ್ಲಿ ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಪ್ರೈಸ್ ಸರ್ 1,35,000 ಕ್ಲೋಸ್ ಮಾಡ್ಕೊಡೋಣ ಎಷ್ಟಿದು 1,35,000 ಓಕೆ ಓಕೆ ಡಸ್ಟರ್ ಸರ್ ನೆಕ್ಸ್ಟ್ ಇರೋದು ರೆನಾಲ್ಡ್ ಡಸ್ಟರ್ 2013-14 ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಮಿಡ್ ವೇರಿಯಂಟ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ರೆನಾಲ್ಡ್ ಡಸ್ಟರ್ ಬರೀ ನಿಮ್ಗೆ ಕಮ್ಮಿನೇ ಹೊಡಿದೆ ಸರ್ ಏನು 87,000 ಏನು ಹೊಡಿದೆ ಸರ್ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಓಕೆ ಸರ್ ಇದ್ರದ್ದು ಚೆನ್ನಾಗಿದೆ ಪ್ರೈಸ್ ಸರ್ 2013-14 ಸೆಕೆಂಡ್ ಓನರ್ ಬರೀ 4,20,000 ಕ್ಲೋಸ್ ಮಾಡ್ಕೊಡೋಣ ಎಷ್ಟು 4,20,000 ಕ್ಲೋಸ್ ಮಾಡ್ಕೊಡೋಣ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು Hyundai i10 2008 ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದನ್ನು ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ 1,20,000 ಕ್ಲೋಸ್ ಮಾಡ್ಕೊಡೋಣ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ ಹೌದು ಸರ್ 1,20,000 ಕ್ಲೋಸ್ ಮಾಡ್ಕೊಡೋಣ ಓಕೆ ಸರ್ ನೆಕ್ಸ್ಟ್ ಇರೋದು Hyundai Verna SX 2012 ಸೆಕೆಂಡ್ ಓನರ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಫೀಚರ್ಸ್ ಅಂದ್ಬಿಟ್ಟು ಅಲೈ ವೀಲ್ಸ್ ಏರ್ ಬ್ಯಾಗ್ ABS ಮತ್ತೆ ಆಟೋಮೆಟಿಕ್ QRMs ಸರ್ ಸ್ಟೈನ್ಲೆಸ್ ಸೀಟ್ ಕವರ್ಸ್ ಇರೋದು ಬರೀ 70,000 ಸೀಟ್ ಕವರ್ ಸರ್ ಇದು 70,000 ಸೀಟ್ ಕವರ್ ಹೌದು ಸರ್ ವಿತ್ ಲೋಗೋ ಇದೆ ತೋರಿಸಿ ಇಲ್ಲೇ ಸ್ಟೈನ್ಲೆಸ್ ಸೀಟ್ ಕವರ್ಸ್ ಇದು ಕಸ್ಟಮೈಸ್ ಔಟ್ ಆಫ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ ಆಗಿದೆ ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,20,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ 4,10,000 ಕ್ಲೋಸ್ ಮಾಡ್ಕೊಡೋಣ ಓಕೆ ಹಿಂಗೆ ಬನ್ನಿ ಸರ್ ನೆಕ್ಸ್ಟ್
ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ 2012 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ 3,60,000 ಕ್ಲೋಸ್ ಮಾಡ್ಕೊಡೋಣ. 3,60,000 ಹೌದು ಸರ್. ಸರ್ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ 2011 ಸಿಂಗಲ್ ಓನರ್ ಶೋರೂಮ್ ರಿಕಾರ್ಡ್ ಓಡಿರೋದು ಬರೀ ಸಿಂಗಲ್ ಹ್ಯಾಂಡ್ ಯೂಸರ್ ವೆಹಿಕಲ್. ಹೌದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. GLS ಪ್ಲಸ್ 2011 ಸಿಂಗಲ್ ಓನರ್ ಬರೀ 2,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,10,000 ಕ್ಲೋಸ್ ಮಾಡ್ಕೊಡೋಣ. 2,10,000 ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ವಿಡ್. ಯಾರೆಲ್ಲ ಸಿಟಿಯಲ್ಲಿ ಓಡಿಸಕ್ಕೆ ಫ್ಯಾಮಿಲಿಗೆ ಒಂದ್ ಚಿಕ್ಕ ವೆಹಿಕಲ್ ನೋಡ್ತಾ ಇದೀರಾ, ಇದು ಒಳ್ಳೆ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2016 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ಮಿಡ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು RXT ವೇರಿಯಂಟ್ ಆಗಿರುತ್ತೆ ಸರ್. ಇದ್ರ ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,10,000 ಕ್ಲೋಸ್ ಮಾಡ್ಕೊಡೋಣ.